ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ನಾವು ಈಗಾಗಲೇ ಆವರ್ತ ಕೋಷ್ಟಕದ ಬಗ್ಗೆ ಹಲವಾರು ರೀತಿಯ ಒಂದು ಜ್ಞಾನವನ್ನು ಪಡೆದಿದ್ವಿ. ಇದು ನಾನು ಮಾಡ್ತಾ ಇರೋದು ಆವರ್ತ ಕೋಷ್ಟಕದ 4ನೇ ವಿಡಿಯೋ. ಈ ವಿಡಿಯೋದಲ್ಲಿ ಈ ನಮ್ಮ RRB, KPTCL ಎಕ್ಸಾಮು, PSI, KS ಮುಂತಾದ ಸ್ಪರ್ಧಾತ್ಮಕ ಯುಗದ ಸ್ಪರ್ಧಾ ಮಿತ್ರರಿಗೆ ತುಂಬಾನೇ ಅನುಕೂಲ ಆಗ್ತದ ಅಂತ ಅನ್ಕೋತಿದ್ದೀನಿ. ಯಾಕಂತಂದ್ರೆ ಹಲವಾರು ಪರೀಕ್ಷೆಗಳನ್ನ ನಾವು ಗಮನಿಸಿದಾಗ ಬಹುತೇಕವಾಗಿ ಒಂದು ಪ್ರಶ್ನೆ ಆದ್ರೂ ಈ ಒಂದು ಆವರ್ತ ಕೋಷ್ಟಕದ ಮೇಲೆ ಇದ್ದೇ ಇರುತ್ತೆ. ಆ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಆವರ್ತ ಕೋಷ್ಟಕದಲ್ಲಿ ಬರ್ತಕ್ಕಂತ ಸಂಕೇತಗಳನ್ನ, ಈ ಆವರ್ತ ಕೋಷ್ಟಕದಲ್ಲಿ ನಾವೇನ್ ಸಂಕೇತಗಳನ್ನ ನೋಡಿದ್ವಿ, ಆ ಸಂಕೇತಗಳ ಯಾರು ತಗೊಂಡು ಬಂದ್ರು ಅನ್ನೋದ್ರ ಕುರಿತು ಈ ಒಂದು ವಿಡಿಯೋ ಕ್ಲಾಸ್ ಒಳಗಡೆ ಚರ್ಚೆ ಮಾಡೋಣ. ಹಾಗಾದ್ರೆ ಬನ್ನಿ ನೋಡಿ. ಈ ಆವರ್ತ ಕೋಷ್ಟಕದಲ್ಲಿ ಈ ಏನು ನಮ್ಗೆ 118 ಧಾತುಗಳು ಸಿಕ್ಕಿದಾವೆ. ಆ 118 ಧಾತುಗಳಲ್ಲಿ ಬಹುತೇಕವಾಗಿರ್ತಕ್ಕಂಥ ಧಾತುಗಳಿಗೆ ಸಂಕೇತವನ್ನ ನೀಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಂದ್ರೆ ಜಾನ್ ಬರ್ಜಿಲಿಯಸ್ ರವರು. ಅಕ್ಷರಗಳ ಮೂಲಕ ನೋಡಿ, ಅಕ್ಷರಗಳ ಮೂಲಕ ಪ್ರಪ್ರಥಮ ಬಾರಿಗೆ ಧಾತುಗಳಿಗೆ ಸಂಕೇತವನ್ನ ನೀಡಿದ ವಿಜ್ಞಾನಿ ಯಾರು ಅಂತಂದ್ರೆ ಜಾನ್ ಬರ್ಜಿಲಿಯಸ್, ಸ್ವೀಡನ್ ದೇಶದ ವಿಜ್ಞಾನಿಯು. ಇವರು ಸಿಲಿಕಾನ್ ಒಂದು ಸಂಯುಕ್ತ ಅಂತೇಳಿ ಹೇಳಿದ್ರು. ಜಗತ್ತೊಳಗಡೆ ಸಿಲಿಕಾನ್ ಒಂದು ಸಂಯುಕ್ತ ಅಲ್ಲ, ಅದು ಒಂದು ಧಾತು ಅಂತೇಳಿ ಪ್ರಥಮ ಬಾರಿಗೆ ಪ್ರೂವ್ ಮಾಡಿರ್ತಕ್ಕಂಥ ವಿಜ್ಞಾನಿ. ಜೀವಬಲ ಸಿದ್ಧಾಂತದ ಕುರಿತು ಮಾಹಿತಿಯನ್ನ ನೀಡಿದ್ರು. ಇವರು ಒಂದು ಮಾತನ್ನ ಹೇಳ್ತಾರೆ ರಸಾಯನಶಾಸ್ತ್ರದ ಕುರಿತು: ದೆವ್ವಗಳು ಮಾತ್ರ ರಸಾಯನಶಾಸ್ತ್ರವನ್ನ ಓದಬಲ್ಲವು ಅಂತ ಹೇಳ್ತಾನೆ. ಹಾಗಾಗಿ ನಾವು ಜಾನ್ ಬರ್ಜಿಲಿಯಸ್ ರವರು ಸುಮಾರು 1814ರಿಂದ 1824ರವರೆಗೆ ನಾವು ರಸಾಯನಶಾಸ್ತ್ರ ವಿಭಾಗದಲ್ಲಿ, ಅದರಲ್ಲಿ ಸ್ಪೆಷಲ್ ಆಗಿ ಸಿಲಿಕಾನ್ ಕುರಿತು ಅಧ್ಯಯನವನ್ನ ಮಾಡ್ತಾರೆ, ಧಾತುಗಳಿಗೆ ಸಂಕೇತವನ್ನ ನೀಡ್ತಾರೆ. ಹಾಗಾದ್ರೆ ಯಾವ ರೀತಿ ಜಾನ್ ಬರ್ಜಿಲಿಯಸ್ ರವರು ಧಾತುಗಳಿಗೆ ಸಂಕೇತವನ್ನ ನೀಡಿದ್ರು ಅನ್ನೋದನ್ನ ನೋಡೋಣ. ಮೊದಲು ಧಾತುಗಳಿಗೆ ಸಂಕೇತವನ್ನ ನೀಡಬೇಕಾದ್ರೆ ಜಾನ್ ಬರ್ಜಿಲಿಯಸ್ ರವರು 3 ವಿಧಗಳನ್ನ ಆಯ್ಕೆ ಮಾಡ್ಕೋತಾರೆ. ಸ್ನೇಹಿತರೆ, 3 ವಿಧಗಳನ್ನ ಆಯ್ಕೆ ಮಾಡ್ಕೋತಾರೆ. ಹಾಗಾದ್ರೆ 1ನೇ ವಿಧದೊಳಗಡೆ ಏನ್ ಮಾಡ್ತಾರೆ, ಏನು ಧಾತುಗಳಿದಾವೆ, ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, 2 ಆಕ್ಸಿಜನ್, 3 ನೈಟ್ರೋಜನ್, 4 ಕಾರ್ಬನ್, 5 ಯಾವ ತಗೋಬಹುದು ಅಂತಂದ್ರೆ ಫ್ಲೋರಿನ್. ಈ ರೀತಿ ಧಾತುಗಳನ್ನ ಬರಿತಾ ಹೋಗ್ತಾರೆ. ಧಾತುಗಳು ಬರೆದಾಗ ಮೊದಲನೇ ನಿಯಮದಲ್ಲಿ ಹೇಳ್ತಾರೆ ಅವರು, ನೀವು ಏನ್ ಹೆಸರು ಬರೆದಿರ್ತೀವಿ ಧಾತುಗಳು, ಅದರ ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ಒಳಗಡೆ ಬರಿಬೇಕು ಅಂತ ಹೇಳ್ತಾರೆ. ಈಗೇನ್ ಹೈಡ್ರೋಜನ್ ಇದೆ, ಆ ಹೈಡ್ರೋಜನ್ ನ ಮೊದಲನೇ ಅಕ್ಷರ ಯಾವುದು, ಎಚ್. ಎಚ್ ಅನ್ನ ಕ್ಯಾಪಿಟಲ್ ಲೆಟರ್ ಒಳಗಡೆ ಬರೀರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಕ್ಸಿಜನ್ O, ನೈಟ್ರೋಜನ್ N, ಕಾರ್ಬನ್ C, ಫ್ಲೋರಿನ್ F. ಈ ರೀತಿಯಾಗಿ ಧಾತುಗಳಿಗೆ ಸಂಕೇತವನ್ನ ನೀಡ್ರಿ ಅಂತ ಹೇಳ್ತಾರೆ. ಒಂದೊಂದು ಟೈಮ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇವಾಗ ನೋಡಿ, ಈಗ ಹೈಡ್ರೋಜನ್ ಇದೆ, ಈ ಹೈಡ್ರೋಜನ್ ಸೇಮ್ ಪದ ಇಲ್ಲಿ ಹೀಲಿಯಂ ಬಂದಿದೆ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ಚಿದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲನೇ ನಿಯಮವನ್ನ ಸಿಂಪಲ್ ಆಗಿ ಮೊದಲನೇ ಅಕ್ಷರವನ್ನ, ಧಾತುವಿನ ಮೊದಲನೇ ಅಕ್ಷರವನ್ನ ಆಯ್ಕೆ ಮಾಡಿಕೊಂಡು ಕ್ಯಾಪಿಟಲ್ ಲೆಟರ್ ದಾಗ ಬರೆದಾಗ ಅದು ಮೊದಲನೇ ನಿಯಮ ಆಗುತ್ತೆ. ಅದೇ 2ನೇ ನಿಯಮ ಹೇಳುತ್ತೆ, ಏನಾದರೂ ಆವರ್ತ ಕೋಷ್ಟಕದಲ್ಲಿ ಒಂದೇ ಅಕ್ಷರದ 2 ಪದಗಳು ಬಂದರೆ, ಏನು ಒಂದೇ ಅಕ್ಷರ ಅಂದ್ರೆ ಪ್ರಾರಂಭಿಕ ಅಕ್ಷರ ಏನಿದೆ ಎಚ್, ಇಲ್ಲಿಯೂ ಹೆಚ್ಚಿದೆ, ಇಲ್ಲಿ ಹೆಚ್ಚಿದೆ. ಹಾಗಾಗಿ ಆ ಸಮಯದೊಳಗಡೆ ನಾವು ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ದಿಂದ ಬರೆದು, ಆ ಧಾತುವಿನ ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ದಲ್ಲಿ ಬರೆದು, ಈ ಉಳಿದ ಅಕ್ಷರಗಳಲ್ಲಿ
ಪ್ರಮುಖವಾದ ಅಕ್ಷರವನ್ನ ಸ್ಮಾಲ್ ಲೆಟರ್ ಒಳಗಡೆ ಬರೀರಿ ಅಂತ ಹೇಳ್ತಾರೆ. ಹಾಗಾಗಿ ಹೀಲಿಯಂ ಅನ್ನ ನಾವೇನಂತ ಬರಿತೀವಿ, HE ಅಂತ ಬರಿತೀವಿ. ಹಾಗೆ ನೋಡಿ ಯಾವುದು ಅಂತಂದ್ರೆ ಲಿಥಿಯಂ. ಲಿಥಿಯಂ ಅನ್ನ ಏನಂತ ಬರಿತೀವಿ ನಾವು, LI ಅಂತ ಬರಿತೀವಿ. ಹಾಗೆ ಮತ್ತೆ ಯಾವುದು ಮ್ಯಾಗ್ನೇಸಿಯಂ. ಮ್ಯಾಗ್ನೇಸಿಯಂ ಅನ್ನ ಏನಂತ ಬರಿತೀವಿ, MG ಅಂತ. ಮ್ಯಾಗ್ ಜಿ ಮತ್ತು ಎಂ, ಫಸ್ಟ್ನೇ ಅಕ್ಷರ ಎಂ ಇದೆ, ಅದರಾಗ ಪ್ರಮುಖವಾಗಿ ಪ್ರೊನೌನ್ಸಿಯೇಷನ್ ಆಗುವುದು ಯಾವುದು, ಜಿ. ಹಾಗಾಗಿ ನಾವೇನಂತ ಮಾಡ್ತೀವಿ ಅಂತಂದ್ರೆ MG ಅಂತ ಬರಿತೀವಿ. ಅದೇ ರೀತಿ ಇನ್ನೊಂದು ಪದ ಇದೆ, ಸೇಮ್ ಪದ, ಮ್ಯಾಗ್ನೀಸ್. ನೋಡಿ ಈಗ ಆಲ್ರೆಡಿ MG ಬಂದು ಹೋಗಿದೆ, MO ಬಂದಿದೆ, ನಮ್ಮಲ್ಲಿ ಮಾಲಿಬ್ಡೇನಿಯಂ ಅಂತ ಕರಿತೀವಿ, MD ಇದೆ, MB ಇದೆ. ಹಾಗಾಗಿ ಇಲ್ಲಿ ಏನು ಎಂ ಅಕ್ಷರ ಮತ್ತು ಈ ಅನೇಕ ರೀತಿಯ ಪದಗಳು ಬರ್ತವೆ ಒಂದೇ ಅಕ್ಷರದೊಳಗಡೆ. ಇಲ್ಲಿ ನಾವು ಮ್ಯಾಗ್ನಿ ಅಂತ ಬರುತ್ತೆ, MN ಅನ್ನ ಬಳಕೆಯನ್ನು ಮಾಡಬೇಕು. ಹಾಗಾಗಿ ಇದನ್ನ ಏನಂತ ಕರಿತೀವಿ, ಮ್ಯಾಗ್ನೀಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಯಾವುದು ನಿಯಾನ್. ಯಾಕಂತಂದ್ರೆ ಇಲ್ಲಿ ನೈಟ್ರೋಜನ್ ಇದೆ, ಸೇಮ್ ಪದ ಬಂದಿರೋದ್ರಿಂದಾಗಿ ನಾವೇನ್ ಬರಿತೀವಿ, Ne ಅಂತ ಬರಿತೀವಿ. ಹಾಗೆ ಹೀಲಿಯಮು, ನಿಯಾನು, ಆರ್ಗಾನ್, Ar, ಕ್ರಿಪ್ಟಾನ್, Kr, ಝೆನಾನ್, Xe, ರೆಡಾನ್, Ne, ರೇಡಿಯಂ Nr N ಅಂತ ಕರಿತೀವಿ. ಈ ರೀತಿಯಾಗಿ ಎರಡನೇ ನಿಯಮವನ್ನು ಬರೀತಾರೆ. ನೋಡಿ, ಮೊದಲನೇ ನಿಯಮ ಬರೆದಿರ್ತಕ್ಕಂತ ಧಾತುವಿನ ಮೊದಲನೇ ಅಕ್ಷರವನ್ನ ಆಯ್ಕೆ ಮಾಡ್ಕೋತಾರೆ, ಬರೀತಾರೆ. ಎರಡನೇ ನಿಯಮ ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ದ ಬರೀಬೇಕು. ಎರಡನೇ ಅಕ್ಷರಗಳಲ್ಲಿ ಪ್ರಮುಖವಾದ ಅಕ್ಷರ ಯಾವುದಿದೆಯೋ ಅದನ್ನ ಸ್ಮಾಲ್ ಲೆಟರ್ ಒಳಗಡೆ ಬರೀಬೇಕು. ಆದ್ರೆ ಮೂರನೇ ನಿಯಮ ಇದೆಯಲ್ಲ, ಈ ಮೂರನೇ ನಿಯಮ ನಮಗೆ ಅತ್ಯಂತ ಉಪಯುಕ್ತ ಮತ್ತು ಪರೀಕ್ಷೆಗಳಿಗೆ ಪದೇ ಪದೇ ಬರ್ತಕ್ಕಂತ ಒಂದು ಪಾಯಿಂಟ್ ಎಲ್ಲಿ ಅಂತಂದ್ರೆ ಈ ಜಾನ್ ಬರ್ಜಿಲಿಯಸ್ ರವರು ತಗೊಂಡ್ಕೊಂಡು ಬಂದಿರತಕ್ಕಂತ ಮೂರನೇ ನಿಯಮ. ಯಾಕಂದ್ರೆ ಆಗಿನ ಕಾಲದೊಳಗಡೆ ಏನಾಗಿತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ ಕೆಲವೊಂದಿಷ್ಟು ಧಾತುಗಳು ಲ್ಯಾಟಿನ್ ಒಳಗಡೆ ಫೇಮಸ್ ಆಗಿದ್ದು, ಆ ಧಾತುವಿನ ಸಂಕೇತಗಳನ್ನೇ ಪ್ರಸ್ತುತವಾಗಿನೂ ಕೂಡ ನಾವು ಕರೀತಾ ಬಂದಿದ್ದೀವಿ. ಉದಾಹರಣೆಗಾಗಿ ನೋಡಿ, ನಾನಿಲ್ಲಿ ಬರೀತೀನಿ. ಒಂದೇದು ಇಂಗ್ಲಿಷ್ ಒಳಗಡೆ ಏನಂತ ಕರೀತಾರೆ, ಅದನ್ನ ಲ್ಯಾಟಿನ್ ಭಾಷೆ ಒಳಗಡೆ ಏನಂತ ಕರೀತಾರೆ, ಹಾಗೂ ಅದರ ಒಂದು ಸಂಕೇತ ಸಿಂಬಲ್ ಏನಿದೆ ನೋಡೋಣ. ಫಸ್ಟ್ ಒನ್ ನೋಡಿ, ಸೋಡಿಯಂ. ಇಂಗ್ಲಿಷ್ ಒಳಗಡೆ ನಾವು ಏನಂತ ಕರಿತೀವಿ, ಸೋಡಿಯಂ. ಲ್ಯಾಟಿನ್ ಒಳಗಡೆ, ಲ್ಯಾಟಿನ್ ಭಾಷೆ ಸೋಡಿಯಂ, ಇದರ ಸಂಕೇತ ಏನಿದೆ, Na ಇದೆ. ನೋಡಿ, ಸೋಡಿಯಂನ ಸಂಕೇತ ಏನಿದೆ, Na ಇದೆ. ಹಾಗಾಗಿ Na ಅನ್ನೋ ಪದವನ್ನು ನಮ್ಮಲ್ಲಿ ಇಲ್ಲ. ನೈಟ್ರೋಜನ್ ಅಂತ ಕರಿತೀವಿ, ನಿಯೋನ್ ಅಂತ ಕರಿತೀವಿ. ಬಟ್ Na ಅಂತಂದ್ರೆ ಇದು ಯಾವ ಭಾಷೆಯಿಂದ ಬಂದದ್ದು ಅಂದ್ರೆ ಲ್ಯಾಟಿನ್ ಭಾಷೆ. ಹಾಗಾದ್ರೆ ಯಾವ ಪದದಿಂದ ಬಂದಿದೆ, ನೇಟ್ರಿಯಂ. ಯಾವ ಪದದಿಂದ ಬಂದಿದೆ, ನೇಟ್ರಿಯಂ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ ಎರಡನೇದಿದೆ ಯಾವುದು, ಪೊಟ್ಯಾಸಿಯಂ. ಈ ಪೊಟ್ಯಾಸಿಯಂ ಎಂಬ ಪದ ಲ್ಯಾಟಿನ್ ಭಾಷೆಯ, ಇದನ್ನ ನಾವು ಕೆ ಅಂತ ಕರಿತೀವಿ, ಲ್ಯಾಟಿನ್ ಭಾಷೆಯ ಕೇಲಿಯಂ ಎಂಬ ಪದದಿಂದ ಬಂದಿದೆ. ಹಾಗೆ ಮೂರನೇ ಪದವನ್ನು ನಾವು ಆಯ್ಕೆ ಮಾಡ್ಕೊಂಡಾಗ ಯಾವುದು ಅಂತಂದ್ರೆ ಇಂಗ್ಲಿಷ್ ಒಳಗಡೆ ನಾವು ಏನಂತ ಕರಿತೀವಿ, ಗೋಲ್ಡ್. ಇದು ಲ್ಯಾಟಿನ್ ಭಾಷೆಯ ಅರಂ ಎಂಬ ಪದದಿಂದ ಬಂದಿದೆ. ಇದರ ಸಂಕೇತ Au, ಬಂಗಾರ ಅಂತ ಏನ್ ಕರಿತೀವಲ್ಲ ಅದು. ನೆಕ್ಸ್ಟ್ ನಾಲ್ಕನೇದು ಸಿಲ್ವರ್. ಸಿಲ್ವರ್ ಅನ್ನ ಏನಂತ ಕರಿತೀವಿ, ಲ್ಯಾಟಿನ್ ಭಾಷೆ ಒಳಗಡೆ ಅರ್ಜೆಂಟಮ್ ಅಂತ ಕರಿತೀವಿ. ಇದರ ಒಂದು ಸಂಕೇತ Ag. ಐದನೇದು ಯಾವುದು ಅಂತಂದ್ರೆ ಲೆಡ್ ಅನ್ನ ಏನಂತ ಕರಿತೀವಿ, ಲ್ಯಾಟಿನ್ ಭಾಷೆ ಒಳಗಡೆ ಪ್ಲಂಬಮ್ ಅಂತ ಕರಿತೀವಿ. ಹಾಗಾದ್ರೆ ಇದರ ಒಂದು ಸಂಕೇತ ಏನಿದೆ, Pb. ನೆಕ್ಸ್ಟ್ 6 ಮರ್ಕ್ಯೂರಿ, ಓಡಾಡುವ ಧಾತು ಅಥವಾ ಓಡಾಡುವ ಅನಿಲ. ಮರ್ಕ್ಯೂರಿ, ಪಾದರಸ. ಹಾಗಾದ್ರೆ ಪಾದರಸ ಯಾವ ಪದದಿಂದ ಬಂದಿದೆ, ಹೈಡ್ರೋಗೈರಮ್ ಅಥವಾ ಹೈಡ್ರೋರೇಸಿಯಾ ಅಂತ ಕರೀತಾರೆ ಇದನ್ನು. ಹೈಡ್ರೋರೇಸಿಯಾ ಅಥವಾ ಹೈಡ್ರೋಗೈರಮ್, ಇದು ಸಂಕೇತ Hg. ಹಾಗೆ
ಯಾವುದು ಐರನ್ ಕಬ್ಬಿಣ. ಕಬ್ಬಿಣ ಯಾವುದರಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಫೆರಮ್, ಫೆರಮ್ ಪದದಿಂದ ಬಂದಿದೆ. ಇದನ್ನ ಎಫಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಯಾವುದು ಕಾಫರ್, ಕಾಫರ್ ಅನ್ನ ಕ್ಯೂಫ್ರಮ್ ಪದದಿಂದ ಉತ್ಪತ್ತಿಯಾಗಿದೆ. ಲ್ಯಾಟಿನ್ ಭಾಷೆಯ ಕ್ಯೂಫ್ರಮ್ ಪದದಿಂದ ಬಂದಿದೆ. ಇದನ್ನ ಸಿಯು ಅಂತ ಕರೀತಾರೆ. ಅದೇ ರೀತಿಯಾಗಿ ಇಂಗ್ಲಿಷ್ ಒಳಗಡೆ ಟಿನ್, ಟಿನ್ ಲ್ಯಾಟಿನ್ ಭಾಷೆಯ ಸ್ಟ್ಯಾನಮ್ ಎಂಬ ಪದದಿಂದ ಬಂದಿದೆ. ಇದನ್ನ ಎಸ್ಎನ್ ಅಂತ ಕರೀತಾರೆ. ಮತ್ತು ಯಾವುದು ಟಂಗ್ಸ್ಟನ್, ಟಂಗ್ಸ್ಟನ್, ಟಂಗ್ಸ್ಟನ್ ಲ್ಯಾಟಿನ್ ಭಾಷೆಯ ವಾಲ್ಫಾರ್ಮ್ ಎಂಬ ಪದದಿಂದ ಬಂದಿದೆ. ಇದರ ಸಂಕೇತ ಡಬ್ಲ್ಯೂ ಆಗಿದೆ. ಹಾಗಾಗಿ ಈ 10 ಬಹುತೇಕವಾಗಿ ನಮ್ಮ ಒಂದು ಆವರ್ತ ಕೋಷ್ಟಕದಲ್ಲಿ 10 ಲ್ಯಾಟಿನ್ ಭಾಷೆಯಿಂದ ಪದಗಳನ್ನು ತೆಗೆದುಕೊಂಡೇ ಬಂದಿದ್ದಾರೆ. ಯಥೇಚ್ಛವಾಗಿ ಎಕ್ಸಾಮ್ ಒಳಗಡೆ ಕೇಳ್ತಕ್ಕಂಥದ್ದು ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಮರ್ಕ್ಯೂರಿ. ಇವುಗಳು ಅತಿ ಹೆಚ್ಚಾಗಿ ಪರೀಕ್ಷೆ ಒಳಗಡೆ ಬರ್ತಕ್ಕಂಥ ಪಾಯಿಂಟ್ ಆಗಿರೋದ್ರಿಂದಾಗಿ ಸ್ವಲ್ಪ ಈ ವಿಡಿಯೋವನ್ನ ಪೌಸ್ ಮಾಡಿಕೊಂಡು ಏನ್ ಮಾಡಬಹುದು ಅಂತಂದ್ರೆ ಬರ್ಕೊಂಡು ಇಟ್ಕೋಬಹುದು. ಈ ರೀತಿಯಾಗಿ ಜಾನ್ ಬರ್ಜಿಲಿಯಸ್ ರವರು ಏನ್ ಮಾಡಿದ್ರು ಅಂತಂದ್ರೆ ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮವನ್ನು ಆಯ್ಕೆ ಮಾಡುವುದರ ಮುಖಾಂತರವಾಗಿ ಅತಿ ಸರಳ ವಿಧಾನದಿಂದ ಧಾತುಗಳಿಗೆ ಏನ್ ಮಾಡಿದ್ರು ಅಂತಂದ್ರೆ ಸಂಕೇತವನ್ನ ನೀಡ್ತಾ ಹೋದ್ರು. ಆ ಮುಂದೆ ಅವರು ಹೇಳಿದ ನಿಯಮಾನುಸಾರವಾಗಿ ಪ್ರಸ್ತುತವಾಗಿ ಯಾವುದೇ ಧಾತು ಸಿಕ್ಕರೂ ಸಹಿತ ಈಗ 118ನೇ ಧಾತು ಓಜಿಸೆಲೆನ್ ಅಂತಿದೆ, 117ನೇ ಧಾತು ಟೆನ್ನಿಸೆಲೆನ್ ಅಂತಿದೆ, 116ನೇ ಧಾತು ಲಿವರ್ಮೋನಿಯಂ ಇದೆ. ಇವೆಲ್ಲವುಗಳನ್ನ ಓಜಿಸೆಲೆನ್ ಓಜಿ, ಟೆನ್ನಿಸೆಲೆನ್ ಟಿಎನ್ ಮತ್ತು ಲಿವರ್ಮೋನಿಯಂ ಎಲ್ವಿ ಈ ರೀತಿ ಸಂಕೇತಗಳನ್ನ ನೀಡ್ತಾ ಹೋಗ್ತಾ ಇದ್ದಾರೆ ಈಗ. ಹಾಗಾಗಿ ಜಾನ್ ಬರ್ಜಿಲಿಯಸ್ ರವರು ನಮಗೆ ಅಕ್ಷರಗಳ ಮೂಲಕವಾಗಿ ಧಾತುಗಳಿಗೆ ಸಂಕೇತವನ್ನ ನೀಡಬಹುದು ಅಂತ ಪ್ರಥಮ ಬಾರಿಗೆ ತೋರಿಸಿಕೊಟ್ರು. ಇವ್ರಿಗಿಂತ ಮುಂಚಿತವಾಗಿ ಜಾನ್ ಡಾಲ್ಟನ್ ರವರು ಏನ್ ಮಾಡಿದ್ರು ಅಂತಂದ್ರೆ ಚಿತ್ರಗಳ ಮೂಲಕವಾಗಿ ಧಾತುಗಳಿಗೆ ಸಂಕೇತವನ್ನ ನೀಡಬಹುದು ಅಂತ ಹೇಳಿದ್ರು. ಅದು ಮತ್ತು ಚಿತ್ರಗಳ ಮೂಲಕ ಸುಮಾರು ಒಂದು 15 ಧಾತುಗಳಿಗೆ ಅವರು ಸಂಕೇತವನ್ನು ಸಹಿತ ಕೊಟ್ಟಿದ್ರು. ಮತ್ತು ಈ ಸಂಯುಕ್ತ ವಸ್ತುಗಳಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಅಂತಂದ್ರೆ ಯಾರು ಜಾನ್ ಡಾಲ್ಟನ್ ರವರು ಏನ್ ಮಾಡಿದ್ರು ಅಂತಂದ್ರೆ ಧಾತುಗಳಿಗೆ ಪ್ರಪ್ರಥಮ ಬಾರಿಗೆ ಚಿತ್ರಗಳ ಮೂಲಕ ಸಂಕೇತವನ್ನ ನೀಡಿದ್ರು. ಫಾರ್ ಎಕ್ಸಾಂಪಲ್ ನಾವಿವಾಗ ಆಕ್ಸಿಜನ್ ಬರಿಬೇಕಾಗಿದೆ, ಇದನ್ನ ಈ ರೀತಿ ಬರಿತಾ ಇದ್ರು. ನಾವಿವಾಗ ಹೈಡ್ರೋಜನ್ ಬರಿಬೇಕಾಗಿದೆ, ಅದಕ್ಕೆ ಸಂಕೇತ ಈ ರೀತಿ ಬರಿತಾ ಇದ್ರು. ನಾವು ಗೋಲ್ಡ್ ಬರಿಬೇಕಾಗಿದೆ, ಏನ್ ಮಾಡ್ತಾ ಇದ್ರು ಅಂದ್ರೆ ಈ ರೀತಿ ಅವರು ಸಂಕೇತವನ್ನು ಕೊಡ್ತಾ ಇದ್ರು. ನಾವು ಸಲ್ಫರ್ ಬರಿಬೇಕಾಗಿದೆ, ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಈ ರೀತಿ ಸಂಕೇತವನ್ನ ನೀಡ್ತಾ ಬೆಳ್ಳಿ ಬರಿಬೇಕಾಗಿದೆ, ಸಿಲ್ವರ್ ಬರಿಬೇಕಾಗಿದೆ, ಬಟ್ ಸಿಲ್ವರ್ ಈ ರೀತಿ ಏನ್ ಮಾಡ್ತಾ ಇದ್ರು ಸಂಕೇತವನ್ನ ನೀಡ್ತಾ ಇದ್ರು. ಹೀಗೆ ಸಂಕೇತಗಳನ್ನ ನೀಡುವುದರಿಂದಾಗಿ ಏನಾಯ್ತು ಅಂದ್ರೆ ಈ ಎಲ್ಲ ಚಿತ್ರಗಳು ನಮಗೆ ನೆನಪಿರಲು ಸಾಧ್ಯವಾಗದೆ ಒಂದು ಕಠಿಣತೆ ಹೆಚ್ಚಾಯ್ತು. ಹಾಗಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಜಾನ್ ಬರ್ಜಿಲಿಯಸ್ ರವರು ಆ ಕಾಲದಲ್ಲೇ ಸುಮಾರು 1814ರ ಒಂದು ಆಸುಪಾಸಿನ ಸಮಯದೊಳಗಡೆ ಜಾನ್ ಬರ್ಜಿಲಿಯಸ್ ರವರು ಈ ಆಂಗ್ಲ ಭಾಷೆಯ ಅಕ್ಷರಗಳ ಮೂಲಕ ಏನ್ ಮಾಡಿದ್ರು ಅಂದ್ರೆ ಸಂಕೇತಗಳನ್ನ ನೀಡಿದ್ರು. ಹಾಗಾಗಿ ಪ್ರಸ್ತುತ ಧಾತುಗಳಿಗೆ ಸಂಕೇತವನ್ನು ನೀಡಿದ ವಿಜ್ಞಾನಿ ಯಾರು ಅಂತಂದ್ರೆ ಜಾನ್ ಬರ್ಜಿಲಿಯಸ್ ರವರು. ಪ್ರಪ್ರಥಮ ಬಾರಿಗೆ ಧಾತುಗಳಿಗೆ ಸಂಕೇತವನ್ನು ನೀಡಿದ ವಿಜ್ಞಾನಿ ಯಾರು ಅಂದ್ರೆ ಜಾನ್ ಡಾಲ್ಟನ್ ರವರು. ಅದು ಚಿತ್ರಗಳ ಮೂಲಕವಾಗಿ ನೀಡ್ತಾ ಹೋಗ್ತಾರೆ. ಇನ್ನು ಈ ಒಂದು ಏನಂತ ಕರಿತೀವಿ ಆವರ್ತ ಕೋಷ್ಟಕ, ಸಂಕೇತಗಳು ಬಂದು ಆವರ್ತ ಕೋಷ್ಟಕದ ರಚನೆ ಆಯ್ತು, ಧಾತುಗಳು ಬಂದು. ಹಾಗಾದ್ರೆ ಈ ಆವರ್ತ ಕೋಷ್ಟಕದಲ್ಲಿ ಏನೇನು ಬರ್ತವೆ, ಯಾವ್ಯಾವ ಕಂಬ ಸಾಲಿಗೆ ನಾವು ಯಾವ ಕುಟುಂಬ ಅಂತ ಕರಿತೀವಿ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟ್ ಒಂದನೇ ಕಂಬ ಸಾಲಿಗೆ ನಾವೇನ ಕರಿತೀವಿ ಅಂತಂದ್ರೆ ಕ್ಷಾರ ಲೋಹಗಳು ಅಂತ ಹೇಳಿ ಕರಿತೀವಿ. ಕ್ಷಾರ ಲೋಹಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಇವು ಸುಟ್ರೆ ನೀರಿನೊಂದಿಗೆ ವೇಗವಾಗಿ ಬಹುತೇಕವಾಗಿ ಎಲ್ಲ ಕ್ಷಾರ ಲೋಹಗಳು, ಅಲ್ಕಲಿ ಮೆಟಲ್ಸ್
ಇವೇನಾಗ್ತವೆ ಅಂದ್ರೆ ನೀರಿನೊಂದಿಗೆ ವೇಗವಾಗಿ ವರ್ತನೆ ಆಗ್ತವೆ, ಗಾಳಿಯೊಂದಿಗೆ ವೇಗವಾಗಿ ವರ್ತನೆ ಆಗ್ತವೆ. ಉದಾಹರಣೆಗಾಗಿ ಸೋಡಿಯಂ ತುಣುಕನ್ನ ನೀರೊಳಗಡೆ ಹಾಕಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಕ್ಷಿಪ್ರವಾಗಿ ವರ್ತನೆಯನ್ನು ಉಂಟು ಮಾಡ್ತವೆ. ಇವು ಸುಟ್ರೆ ಬೂದಿನೂ ಸಹಿತ ಸಿಗಲ್ಲ. ಆ ರೀತಿ ಇರ್ತಕ್ಕಂಥ ವಸ್ತುಗಳು ಯಾವುವು ಅಂತಂದ್ರೆ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಎರಡನೇ ಕಂಬಸಾಲಿಗೆ ಕ್ಷಾರೀಯ ಭಸ್ಮ ಲೋಹಗಳು ಅಂತೇಳಿ ಕರೀತಾರೆ. ಕ್ಷಾರೀಯ ಭಸ್ಮ ಲೋಹಗಳು ಅಂತೇಳಿ ಕರಿತೀವಿ ಎರಡನೇ ಕಂಬಸಾಲಿಗೆ. ಮತ್ತು ಈ ಏನು 3ರಿಂದ 18ನೇ ಕಂಬಸಾಲ ಇದೆ, ಈ 3ರಿಂದ 12ನೇ ಕಂಬಸಾಲ ಇದೆ. ಈ 3ರಿಂದ 12ನೇ ಕಂಬಸಾಲಿಗೆ ಡಿ ಬ್ಲಾಕ್ ಎಲಿಮೆಂಟ್ ಅಂತೇಳಿ ಕರಿತೀವಿ ನಾವು. ಇವೆರಡು ಯಾವ ಬ್ಲಾಕಿಗೆ ಸೇರ್ತವೆ? ಎಸ್ ಬ್ಲಾಕಿಗೆ ಸೇರ್ತವೆ. ಇದನ್ನ ಡಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಇವುಗಳನ್ನ ಏನಂತ ಕರೀತೀರಿ? ಬಣ್ಣದ ಲೋಹಗಳು ಅಂತ ಹೇಳಿ ಕರೀತಾರೆ. ಇವುಗಳನ್ನ ಭೂಲೋಹಗಳು ಅಂತ ಹೇಳಿ ಕರೀತಾರೆ. ಅಥವಾ ಇವುಗಳನ್ನ ಒಳ ಸಂಕ್ರಮಣ ಧಾತುಗಳು ಅಂತ ಹೇಳಿ ಕರೀತಾರೆ. ಆಕ್ಚುಲಿ ಹೆಂಗಂತಂದ್ರೆ ಇವು ಹೊರ ಸಂಕ್ರಮಣ ಧಾತು. ಡಿ ಗುಂಪಿನ ಧಾತುಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸಂಕ್ರಮಣ ಧಾತುಗಳು ಅಂತ ಕರಿತೀವಿ. ಸ್ಪೆಷಲ್ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಂಕ್ರಮಣ ಧಾತುಗಳು ಅಂತ ಹೇಳಿ ಕರೀತಾರೆ. ಡಿ ಗುಂಪಿನ ಧಾತುಗಳಿಗೆ ಸಂಕ್ರಮಣ ಧಾತುಗಳು ಅಂತ ಹೇಳಿ ಕರೀತೀವಿ. ಸ್ಪೆಷಲಿ ಒಳ ಸಂಕ್ರಮಣ ಮತ್ತು ಹೊರ ಸಂಕ್ರಮಣ ಧಾತುಗಳು ಬರ್ತವೆ. ಡಿ ಗುಂಪು ಮತ್ತು ಎಫ್ ಗುಂಪಿನ ಧಾತುಗಳು ಅಂತ ಬರ್ತವೆ. ಈ ಡಿ ಗುಂಪಿನ ಧಾತುಗಳಿಗೆ ಸ್ಪೆಷಲ್ ಆಗಿ ನಾವು ಕರಿಬೇಕಾದ್ರೆ ಏನಂತ ಕರಿತೀವಿ ಅಂತಂದ್ರೆ ಹೊರ ಸಂಕ್ರಮಣ ಧಾತು ಅಂತ ಹೇಳಿ ಕರೀತಾರೆ ಇದನ್ನು. ಈ ಡಿ ಗುಂಪಿಗೆ ಹೊರ ಸಂಕ್ರಮಣ ಧಾತು ಅಂತ ಕರೀತಾರೆ. ಎಫ್ ಗುಂಪಿಗೆ ಒಳ ಸಂಕ್ರಮಣ ಧಾತು ಅಂತ ಕರೀತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರೆ. ಮುಂದೆ 12 ಆದ ನಂತರ 13ನೇ ಕಂಬಸಾಲಿಗೆ ಏನಂತ ಕರೀತಾರೆ ಅಂತಂದ್ರೆ ಬೋರಾನ್ ಕುಟುಂಬ ಅಂತ ಕರೀತಾರೆ. ಬೋರಾನ್ ಕುಟುಂಬ. ಮತ್ತು 14ನೇ ಕಂಬಸಾಲಿಗೆ ಏನಂತ ಕರೀತಾರೆ ಅಂತಂದ್ರೆ 14ನೇ ಕಂಬಸಾಲಿಗೆ ಕಾರ್ಬನ್ ಕುಟುಂಬ ಅಂತ ಕರೀತಾರೆ. ಕಾರ್ಬನ್ ಕುಟುಂಬ ಅಥವಾ ಇದಕ್ಕೆ ಅರೆವಾಹಕಗಳು ಅಂತ ಕರೀತಾರೆ. ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದು ಯಾವುದು ಅಂದ್ರೆ 14ನೇ ಕಂಬಸಾಲುಗಳು. ಸ್ನೇಹಿತರೆ, 14ನೇ ಕಂಬಸಾಲು ಒಳಗಡೆ ಕಾರ್ಬನ್ ಬರುತ್ತೆ, ಸಿಲಿಕಾನ್ ಬರುತ್ತೆ, ಜರ್ಮೇನಿಯಂ ಬರುತ್ತೆ, ಪಿಬಿ ಬರುತ್ತೆ, ಟಿನ್ ಬರುತ್ತೆ. ಅದರಲ್ಲಿ ಸ್ಪೆಷಲ್ ಆಗಿ ಪ್ರಶ್ನೆಯನ್ನ ಕೇಳಿದಾಗ ಕಾರ್ಬನ್ ಮತ್ತು ಸಿಲಿಕಾನ್ ಅಲೋಹಗಳಿಗೆ ಸಂಬಂಧಪಟ್ಟಿದ್ದಾವೆ. ಜರ್ಮೇನಿಯಂ, ಪಿಬಿ ಮತ್ತು ಟಿನ್ ಇವು ಲೋಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾತುಗಳು. ಇವು ಸ್ಪೆಷಲ್ ಆಗಿ ಲೋಹಗಳು, ಇವು ಸ್ಪೆಷಲ್ ಆಗಿ ಅಲೋಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾತುಗಳು. ಅದೇ ರೀತಿಯಾಗಿ 15ನೇ ಕಂಬಸಾಲಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ನೈಟ್ರೋಜನ್ ಕುಟುಂಬ ಅಂತೇಳಿ ಕರಿತೀವಿ. ನೈಟ್ರೋಜನ್ ಕುಟುಂಬ ಅಂತೇಳಿ ಕರಿತೀವಿ. ಅದೇ ರೀತಿ 16ನೇ ಕಂಬಸಾಲಿಗೆ ನೈಟ್ರೋಜನ್ ಆದ ನಂತರ ಯಾವ್ದು ಬರುತ್ತೆ? ಆಕ್ಸಿಜನ್ ಬರುತ್ತೆ. ಆಮ್ಲಜನಕದ ಕುಟುಂಬ ಅಂತೇಳಿ ಕರಿತೀವಿ. 17ನೇ ಕಂಬಸಾಲುಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಫ್ಲೋರಿನ್ ಕುಟುಂಬ ಅಂತೇಳಿ ಕರಿತೀವಿ. ನಾವು ಇದನ್ನ ಫ್ಲೋರಿನ್ ಕುಟುಂಬ ಅಥವಾ ಇವಕ್ಕೆ ಏನಂತ ಕರೀತಾರೆ? ಹ್ಯಾಲೋಜನ್ ಕುಟುಂಬಗಳು ಅಂತ ಹೇಳಿ ಕರೀತಾರೆ. 17ನೇ ಕಂಬಸಾಲುಗಳು ಏನಿದಾವಲ್ಲ, ಆ 17ನೇ ಕಂಬಸಾಲು ಮತ್ತು 1ನೇ ಕಂಬಸಾಲು ಸೇಮ್ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಿರುತ್ತವೆ. ಅಂದ್ರೆ ತನ್ನ ಹೊರಕವಚದಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಗಳನ್ನು ಬಿಡುವುದರಿಂದಾಗಿ 1 ಮತ್ತು 17ನೇ ಕಂಬಸಾಲುಗಳು ಅತ್ಯಂತ 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 ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಧಾತುಗಳಾಗಿದ್ದಾವೆ ಸ್ನೇಹಿತರೆ. ಯಾಕಂತಂದ್ರೆ ಇದರ ಹೊರಕವಚದಲ್ಲಿ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಉಳಿದಿರುತ್ತೆ. ಹಾಗಾಗಿ ಈ ಹೆಲೋಜನ್ ಕುಟುಂಬ ಮತ್ತು ಕ್ಷಾರ ಲೋಹಗಳು ಏನಿದಾವೆಲ್ಲ ಇವು ಅತ್ಯಂತ ಅಂದ್ರೆ ಯಾವ ಬರ್ತವೆ? ಕ್ಷಾರ ಲೋಹಗಳು ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಸಿಯಂ, ರುಬಿಡಿಯಂ, ಸೀಸಿಯಂ ಮತ್ತು ಫ್ರಾನ್ಸಿಯಂ ಇವೆಲ್ಲ ಕ್ಷಾರ ಲೋಹಗಳು. ತಮ್ಮ ಹೊರಕವಚದಲ್ಲಿ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನು ಉಳಿಸಿರ್ತವೆ. ಹಲೋಜನ್ ಅನ್ನ ನೋಡಿದಾಗ ಯಾವ್ದು ಬರುತ್ತೆ?
ಫ್ಲೋರಿನ್ ಬರುತ್ತೆ, ಕ್ಲೋರಿನ್ ಬರುತ್ತೆ, ಬ್ರೋಮಿನ್ ಬರುತ್ತೆ, ಅಯೋಡಿನ್ ಬರುತ್ತೆ ಮತ್ತು ಅಸ್ಪಟೀನ್ ಬರುತ್ತೆ. ಇವೆಲ್ಲವುಗಳು ಸಹಿತ ಏನಾಗಿದಾವೆ ಅಂತಂದ್ರೆ ತಮ್ಮ ಹೊರ ಕವಚದಲ್ಲಿ ಕೇವಲ ಒಂದು ಎಲೆಕ್ಟ್ರಾನ್ ಅನ್ನು ಉಳಿಸಿಕೊಂಡಿರುತ್ತವೆ. ಇವು ಇಡೀ ನಿಸರ್ಗದಲ್ಲಿಯೇ ಅಥವಾ ವಾತಾವರಣದಲ್ಲಿಯೇ ಅಥವಾ ಈ 118 ಧಾತುಗಳಲ್ಲೇ ಇವೆರಡು ಕಂಬಸಾಲುಗಳು ಅತ್ಯಂತ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂತಹ ಧಾತುಗಳು. ಹಾಗಾಗಿನೇ ಸ್ನೇಹಿತರೆ ಈ ಎಫ್ ಅನ್ನ ಫ್ಲೋರಿನ್ ಅನ್ನ ನಾವೇನು ಕರಿತೀವಿ, ಸರ್ವಭಕ್ಷಕ ಧಾತು ಅಂತ ಹೇಳಿ ಕರಿತೀವಿ. ಇಡೀ 118 ಧಾತುಗಳಲ್ಲೇ ಅತಿ ಹೆಚ್ಚು ಋಣೀಯತೆಯನ್ನ ಹೊಂದಿರುವ ಧಾತು ಯಾವುದು ಅಂತಂದ್ರೆ ಫ್ಲೋರಿನ್. ಅಂದ್ರೆ ಋಣೀಯತೆ ಎಲೆಕ್ಟ್ರೋ ನೆಗೆಟಿವಿಟಿ ಪಾಯಿಂಟ್ ಅನ್ನ ಹೆಚ್ಚಾಗಿ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಫ್ಲೋರಿನ್ ಹೊಂದಿರುತ್ತೆ. ಹಾಗಾಗಿ ಈ ಹ್ಯಾಲೋಜನ್ಗಳು 18ನೇ ಕಂಬ ಸಾಲಿಗೆ ನಾವೇನಂತ ಕರಿತೀವಿ ಅಂತಂದ್ರೆ 18ನೇ ಕಂಬ ಸಾಲಿಗೆ ಜಡ ಅನಿಲಗಳು ಅಥವಾ ರಾಜ್ಯ ಅನಿಲಗಳು ಅಥವಾ ಶ್ರೇಷ್ಠ ಅನಿಲಗಳು ಅಥವಾ ವಿರಳ ಅನಿಲಗಳು ಅಥವಾ 0 ವರ್ಗದ ಧಾತುಗಳು ಅಂತ ಕರಿತೀವಿ ನಾವು. 0 ವರ್ಗದ ಧಾತುಗಳು. ಯಾಕಂದ್ರೆ ಈ 118 ಏನು ಧಾತುಗಳಿದಾವಲ್ಲ ಸ್ನೇಹಿತರೆ, ಆ 118 ಧಾತುಗಳಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ಅಂತಂದ್ರೆ ನಮ್ಮ ಮಾಸ್ಲೆ ಅವರ ಪ್ರಕಾರ 18 ಕಂಬ ಸಾಲುಗಳನ್ನ ಮಾಡ್ಕೊಂಡಿದೀವಿ. ಆ 18ನೇ ಕಂಬ ಸಾಲು ಏನಿದೆಯಲ್ಲ ಈ ಜಡ ಅನಿಲಗಳು ಅಂತ ಏನ್ ಕರಿತೀವಿ, 6 ಅನಿಲಗಳು ಬರ್ತಾ ಇದಾವೆ. ಯಾವುವು ಅಂತಂದ್ರೆ ಹೀಲಿಯಮು, ನಿಯಾನು, ಆರ್ಗಾನು, ಕ್ರಿಪ್ಟಾನು, ಝೆನಾನ್ ಮತ್ತು ರೆಡಾನ್. ಈ 6 ಜಡಾನಿಲಗಳ ಉಪಯೋಗ ಇಡೀ ಕ್ಷೇತ್ರಗಳಲ್ಲಿ ಹೆಚ್ಚಾಗಿದೆ. ಇವುಗಳ ಸಿಗುವ ಪ್ರಮಾಣ ಮಾತ್ರ ಕಡಿಮೆ ಇದೆ, ಬಟ್ ಇವುಗಳ ಉಪಯೋಗ ಎಲ್ಲ ಕ್ಷೇತ್ರಗಳಲ್ಲಿ ಇರುವುದರಿಂದಾಗಿ ಇವಕ್ಕೆ ಇಷ್ಟು ಹೆಸರುಗಳನ್ನ ಬಂದಿವೆ. ಮತ್ತು ಇವುಗಳು ಏನಾಗ್ತವೆ ಅಂತಂದ್ರೆ ನಾವು 0 ವರ್ಗ ಇವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬಿಡಿಸಿದಾಗ ತಮ್ಮ ಕೊನೆಯ ಕವಚದಲ್ಲಿ 0 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಹಾಗಾಗಿ ಇವಕ್ಕೆ ಏನು ಕರೀತಾರೆ ಅಂತಂದ್ರೆ 0 ವರ್ಗದ ಧಾತುಗಳು ಅಂತೇಳಿ ಕರೀತಾರೆ. ಇವೆಲ್ಲವುಗಳು ಆವರ್ತ ಕೋಷ್ಟಕದ ಒಂದು ಹಿನ್ನೆಲೆಯನ್ನ ಹೇಳುತ್ತೆ. ಇದು ಆವರ್ತ ಕೋಷ್ಟಕದ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪ್ರಸ್ತುತದ ಮಾಹಿತಿ. ಈ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಒಳಗಡೆ ನಮ್ಗೆ ಏನ್ ತಿಳಿದು ಬರುತ್ತೆ ಅಂತಂದ್ರೆ ಇವು ಒಂದೊಂದು ಬ್ಲಾಕ್ ಒಳಗಡೆ ಇರ್ತಕ್ಕಂಥ ಈ ಎಸ್ ಬ್ಲಾಕ್, ಡಿ ಬ್ಲಾಕ್, ಈ ಕಡೆ ಏನ್ ಬರುತ್ತಲ್ಲ 13 ರಿಂದ 18 ಪಿ ಬ್ಲಾಕ್ ಎಲಿಮೆಂಟ್ ಅಂತ ಹೇಳಿ ಕರೀತೀವಿ. ಮತ್ತು ಮುಂದ್ಗಡೆ ಉಳಿದಿರ್ತಕ್ಕಂಥ ಲ್ಯಾಥನೈಡ್ ಲ್ಯಾಥನೈಡ್ ಮತ್ತು ಆಕ್ಟಿನೈಡ್ ಶ್ರೇಣಿ ಅಂತ ಬರುತ್ತೆ. ಕೆಳಗಡೆ ಆವರ್ತ ಕೋಷ್ಟಕದ ಕೆಳಭಾಗದಲ್ಲಿ 2 ಅಡ್ಡ ಸಾಲುಗಳು 14 ಕಂಬ ಸಾಲುಗಳನ್ನ ಧಾತುಗಳನ್ನ ನಾವು ನೋಡ್ತೀವಿ. ಅವುಗಳು ಏನ್ ಕಾಣ್ತವೆ ಅಂತಂದ್ರೆ ಎಫ್ ಗುಂಪಿನ ಧಾತುಗಳು ಅಂತ ಹೇಳಿ ಕರಿತೀವಿ. ಇವಕ್ಕೆ ಏನಂತ ಕರೀತಾರೆ, ಒಳ ಸಂಕ್ರಮಣ ಧಾತುಗಳು, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇದು ಏನ್ ಹೇಳುತ್ತೆ ಅಂತಂದ್ರೆ ನಮ್ಮ ಆವರ್ತ ಕೋಷ್ಟಕದಲ್ಲಿ ಅಡಗಿರ್ತಕ್ಕಂಥ ಕಂಬ ಸಾಲು, ಅಡ್ಡ ಸಾಲುಗಳು ಮತ್ತು ಈ ಬ್ಲಾಕ್ ಗಳನ್ನ ನಾವು ನೋಡ್ತಾ ಇದೀವಲ್ಲ ಎಸ್ ಪಿ ಡಿ ಎಫ್, ಇವು ಎಲ್ಲೆಲ್ಲಿ ಬರ್ತವೆ, ಯಾವ ರೀತಿ ಬರುತ್ತೆ, ಹಾಗಾದ್ರೆ ಮೊದಲನೇ ಕಂಬ ಸಾಲಿಗೆ ಏನಂತ ಕರಿತೀವಿ, 2ನೇ ಕಂಬ ಸಾಲಿಗೆ ಏನಂತ ಕರಿತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಒಳಗಡೆ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥ ಜಡಾನಿಲ ಅಂದ್ರೇನು, ಜಡಾನಿಲಗಳನ್ನ ಜಡಾನಿಲಗಳನ್ನ ಯಾವ ಕ್ಷೇತ್ರಗಳಲ್ಲಿ ನಾವು ಬಳಸ್ತಾ ಇದ್ದೀವಿ, ಯಾವ ಜಡಾನಿಲವನ್ನ ಯಾರು ಕಂಡುಹಿಡಿದ್ರು ಮತ್ತು ಯಾವ ಕ್ಷೇತ್ರದಲ್ಲಿ ಹೆಚ್ಚಾಗಿ ಆ ಜಡಾನಿಲ ಉಪಯೋಗವಾಗಿದೆ ಅನ್ನೋದನ್ನು ನೋಡೋಣ. ಅಲ್ಲಿಯವರೆಗೂ ನೋಡ್ತಾ ಇದ್ರಿ ಪುಲಕೇಶಿ ಕರಿಯರ್ ಅಕಾಡೆಮಿ ವಿಜಯಪುರ. ಧನ್ಯವಾದ.